ಪತಿಯ ಪಾದಕ್ಕೆರಗಿ ಮತಿ ಬೇಡಿ ಪಾರ್ವತಿಯು ಸುತೆಗೆ ವಂದನೆಯ ಮಾಡಿದಳು. ಅತಿ ಭಕ್ತಿಯಿಂದಲೇ ಸ್ತುತಿಸುವ ಜನರಿಗೆ ಸದ್ಗತಿಯಾಗಲೆನುತ ಹೇಳಿದಳು. ಸುಧಾಮನೆಂಬೋರ್ವ ಸೂಕ್ಷ್ಮದ ಬ್ರಾಹ್ಮಣ ಹೊದೆಯಲಿಕ್ಕಿಲ್ಲ ಶನವಿಲ್ಲ. ಗಡಗಡ ನಡುಗುತ್ತಾ ಮಧುರ ಮಾತನಾಡುತ್ತಾ ಸದನದೊಳಿರುತ್ತಿದ್ದನಾಗ ಪ್ರಾತಃ ಕಾಲದಲ್ಲೆದ್ದು ನಿತ್ಯ ಕರ್ಮವು ಮುಗಿಸಿ ನಾಥನ ಧ್ಯಾನ ಮಾಡುತ್ತಲಿದ್ದ. ಪಾತ್ರರ ಮನೆಗೆ ಹೋಗಿ ಯಾಚನೆಗಳ ಮಾಡಿ ಗ್ರಾಸ ತರುವನು ಮುಷ್ಟಿ ತುಂಬ. ಪತಿವ್ರತೆ ಹೆಂಡತಿ ಪತಿ ತಂದದ್ದೇ ಸಾಕೆಂದು ಹಿತದಿಂದ ಪಾಕ ಮಾಡುವಳು. ಅತಿ ಭಕ್ತಿಯಿಂದಲೇ ಪತಿಗೆ ಭೋಜನ ಬಡಿಸಿ ಮತಿವಂತಿ ಉಳಿದಿದ್ದುಂಬುವಳು ಅವಳು. ಹಸಿವೆ ತೃಷಿಗಳಿಂದ ಅತಿ ಕ್ಲೇಶವಾಗಿದ್ದು ಪತಿ ಕೂಡ ಮಾತನಾಡಿದಳು. ಗತಿಯೇನು ನಮಗಿನ್ನು ಹಿತವರ್ಯಾರಿಲ್ಲ ಸದ್ಗತಿಯೇನೆನುತ ಪೇಳಿದಳು. ಪೊಡವೆಯೊಳಗೆ ನಿಮ್ಮ ಒಡ ಹುಟ್ಟಿದವರಿಲ್ಲವೇ, ಒಡನೆ ಆಡಿದ ಗೆಳೆಯರಿಲ್ಲವೇ, ಕರೆದು ಕೂಡಿಸಿಕೊಂಡು ಬಿರುಸು ಮಾತ ಹೇಳುವ ಹಿರಿಯರಾರೂ ಇಲ್ಲವೇ ನಿಮಗೆ? ಚಿಕ್ಕಂದಿನಲ್ಲೋದಿ ಹೆತ್ತವರು ಹೇಳಿಲ್ವೇ, ಉತ್ತಮ ಗುರುಗಳಿಲ್ಲ ಏನು? ಹೊತ್ತು ವೇಳೆಗಾಗೋ ಮಿತ್ರರು ಯಾರಿಲ್ಲವೇ? ಮತ್ತೆ ಕೇಳಿದಳು ಕ್ಲೇಶದಲ್ಲಿ. ಮಡದಿ ಮಾತನು ಕೇಳಿ ಮನದಲ್ಲಿ ಯೋಚಿಸಿ ಹುಡುಗನಾಗಿರಲಿಕ್ಕೆ ಹೋಗಿ ಗುರುಕುಲವಾಸದಲ್ಲಿ ನಾವು ಓದಿದ್ದು ಹರಿ ಹೊರತು ಇನ್ನೊಬ್ಬರಿಲ್ಲ. ಇನ್ನೊಬ್ಬರೇ ತಗೆ ಅನ್ಯರಪೇಕ್ಷೆ ಏಕೆ, ಮನ್ನಿಸಿ ಹೋಗಿ ಬರ್ರೆಂದಳು. ಇನ್ನೇನು ಕೊಡುತ್ತೀಹೇ ಹರಿ ಮುಂದೆ ಇಡಲಿಕ್ಕೆ ಚೆನ್ನಾಗಿ ಕೇಳಿದನಾಗ. ಗಾಬರಿಯಾದಳು ತಾಗಿ ನಡೆದಳು. ಬೇಗ ತಂದಳು ಅವಲಕ್ಕಿ ಬಾಗಿ ವಸ್ತ್ರದಳು ಬೇಗ ಕಟ್ಟಿಕೊಟ್ಟು ಹೋಗಿ ಬರ್ರೆನುತ ಹೇಳಿದಳು. ಅಂಗಳವನ್ನು ಬಿಟ್ಟು ಮುಂದಕ್ಕೆ ಬಂದನು. ಮಂಗ ಹಾರಿ ಹೋದಿತೆಡೆಗೆ ಮಂಗಳವಾಗುವುದು. ರಂಗನ ದರ್ಶನ ಸಂದೇಹವಿಲ್ಲದಾಗುವುದು.